ನಮಸ್ಕಾರ ಸ್ನೇಹಿತರೆ. ಜೂನ್ 15 ಅಧಿಕ ಅಮಾವಾಸ್ಯೆ ಮುಂದಿನ 12 ವರ್ಷ. ಈ 8 ರಾಶಿಯವರಿಗೆ ಆಕಸ್ಮಿಕ ಧನಲಾಭ. ಬೇಡ ಬೇಡ ಅಂದ್ರೂ ದುಡ್ಡು ಸಿಗುತ್ತೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಜೂನ್ 15 ಅಧಿಕ ಅಮಾವಾಸ್ಯೆ ಇದ್ದು ಈ ಅಮಾವಾಸ್ಯೆ ಮುಗಿದ ಮುಂದಿನ 12 ವರ್ಷಗಳು ಈ 8 ರಾಶಿಯವರಿಗೆ ಆಕಸ್ಮಿಕ ಧನಲಾಭ. ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ಸಿಗುತ್ತಂತೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದ್ಭುತ ಯೋಗಗಳು ಮೇಳೈಸಿದೆ ಅಂತ ಹೇಳಬಹುದು. ಈ ಒಂದು ಅಧಿಕ ಅಮಾವಾಸ್ಯೆ ಮುಕ್ತಾಯದ ನಂತರದ ದಿನಗಳು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರ್ತಾ ಇರೋದ್ರಿಂದ ರಾಶಿಯವರಿಗೆ ಬಯಸಿದೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಮೇಲಾಧಿಕಾರಿಗಳಿಗೆ ಸಹೋದ್ಯೋಗಿಗಳಿಂದ ನಿರೀಕ್ಷೆಗೂ ಮೀರಿದ ಸಹಕಾರ ದೊರೆಯುತ್ತೆ. ಇನ್ನು ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಕೂಡ ಸಿಗುತ್ತೆ. ದೂರ ಪ್ರಯಾಣವನ್ನ ಕೂಡ ಮಾಡ್ತೀರಾ. ಸಾಧ್ಯವಾದಷ್ಟು ಮಕ್ಕಳ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಇಲ್ಲವಾದ್ರೆ ಶತ್ರುಗಳ ಕಾಟ ಹೆಚ್ಚಿಗೆ ಆಗಬಹುದು. ಇತರರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ನೀವು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀರಾ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದ್ದು ನೀವು ಹುಷಾರಾಗಿರ್ಬೇಕು. ಖರ್ಚನ್ನ ನಿಭಾಯಿಸಬೇಕು. ಬಹುದಿನಗಳ ಕನಸು ಕೂಡ ನನಸಾಗತ್ತೆ. ಸ್ನೇಹಿತರು ಹಾಗೂ ನೆರೆಹೊರೆಯವರಿಂದ ಆರ್ಥಿಕವಾಗಿ ನೆರವು ದೊರೆಯುತ್ತೆ. ತಾಂತ್ರಿಕ ಕ್ಷೇತ್ರದವರಿಗೆ ಮೇಲಾಧಿಕಾರಿಗಳಿಂದ ಹೆಚ್ಚಿನ ಒತ್ತಡಗಳು ಎದುರಾಗತ್ತೆ. ಕೆಲಸಗಳು ಸರಾಗವಾಗಿ ನಡೆದು ಮನಸ್ಸು ನಿರಾಳವಾಗಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಪ್ಲಾನ್ ಅನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಎಲ್ಲರಿಂದಲೂ ತಪ್ಪಾಗೋದು ಸಹಜ, ಆದ್ರೆ ನೀವು ಧೈರ್ಯವಾಗಿ ಮುನ್ನುಗ್ಗೋದ್ರಿಂದ ಒಳಿತಾಗತ್ತೆ. ಸಮಾಧಾನದಿಂದ ವಿಚಾರ ವಿನಿಮಯ ಮಾಡಿಕೊಂಡ್ರೆ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಆರ್ಥಿಕವಾಗಿ ಈ ಸಮಯ ನಿಮ್ಗೆ ಅನುಕೂಲಕರವಾಗಿದ್ದು ಕಾರ್ಮಿಕರ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳಬಹುದು. ಇನ್ನು ಹೊಸ ವ್ಯಕ್ತಿಗಳ ಪರಿಚಯ, ಸ್ನೇಹಿತರಿಗೆ ಸಹಾಯ ಮಾಡುವ ಮನೋಗುಣ ಎರಡೂ ಕೂಡ ನಿಮ್ಮನ್ನ ಕಾಯುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ನೀವು ಏನ್ ಅನ್ಕೊಳ್ತೀರೋ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡ್ರು ಕೂಡ ಆರಂಭ ಮಾಡಿ. ಅದರಿಂದಲೂ ಕೂಡ ನಿಮ್ಗೆ ಸಾಕಷ್ಟು ಲಾಭ ಇದೆ. ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನ ಪಡ್ಕೊಳ್ತೀರಾ. ಹೊಸ ವಸ್ತುಗಳನ್ನ ಖರೀದಿಸ್ತೀರಾ. ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗುತ್ತೆ. ನಿಮ್ಗೆ ಈ ಒಂದು ಸಮಯ ಬಹಳ ಮುಖ್ಯವೆಂದು ಪರಿಗಣಿಸಲಾಗ್ತಿದ್ದು ಶುಕ್ರನ ಆಗಮನ ಕೂಡ ನಿಮ್ಗೆ ವಿಶೇಷ ಪ್ರಯೋಜನಗಳನ್ನ ತಂದ್ಕೊಡ್ತಾ ಇದೆ. ಕೆಲಸದಲ್ಲಿ ನಿಮ್ಮ ಸ್ಥಾನ ಮಾನ ಪ್ರತಿಷ್ಠೆಯಲ್ಲಿ ಉತ್ತಮ ಹೆಚ್ಚಳವನ್ನ ಕೂಡ ಈ ಸಂದರ್ಭದಲ್ಲಿ ನೀವು ಕಾಣ್ತಾ ಹೋಗ್ತೀರಾ. ಆರ್ಥಿಕ ಸಮೃದ್ಧಿಯ ಅವಧಿ ಇದಾಗಿದ್ದು ಇದ್ದಕ್ಕಿದ್ದಂತೆ ಹಣವನ್ನ ಗಳಿಸ್ತೀರಾ. ಹೊಸ ಆದಾಯದ ಮೂಲಗಳು ನಿಮ್ಗೆ ಉದ್ಭವಿಸುತ್ತೆ. ಸಂತೋಷ ಮತ್ತು ಸಮೃದ್ಧಿಯಲ್ಲಿ ಗಮನಾರ್ಹ ಹೆಚ್ಚಳವನ್ನ ನೀವು ಕಾಣ್ತೀರಾ. ಮನೆಯಲ್ಲಿ ಶುಭ ಚಟುವಟಿಕೆಗಳು ನಡೆಯುತ್ತೆ. ಉದ್ಯೋಗ ಹುಡುಕ್ತಿರೋರಿಗೆ ಶೀಘ್ರದಲ್ಲೇ ಅವರ ಇಚ್ಛೆಯಂತೆ ಉದ್ಯೋಗ ಸಿಗುತ್ತೆ. ನೀವು ಹಣವನ್ನ ಹೂಡಿಕೆ ಮಾಡಬೇಕು ಅಂತ ಬಯಸ್ತಿದ್ರೆ ಈಗ ನೀವು ಹೂಡಿಕೆನ ಮಾಡಬಹುದು. ಶುಕ್ರನ ಪ್ರಭಾವ ನಿಮ್ಗೆ ಪ್ರಯೋಜನಕಾರಿ ಅಂತ ಹೇಳಲಾಗ್ತಿದ್ದು ಈ ಅವಧಿಯಲ್ಲಿ ಸಮಾಜದಲ್ಲಿ ಉತ್ತಮ ಗೌರವವನ್ನು ಪಡೆದುಕೊಳ್ತೀರಾ. ಈ ಅವಧಿಯು ಸೃಜನಶೀಲ ಕೆಲಸಗಳಿಗೆ ಪ್ರಯೋಜನಕಾರಿ ಅಂತ ಹೇಳಬಹುದು. ಹೊಸ ಅವಕಾಶಗಳು ನಿಮ್ಗೆ ಆರ್ಥಿಕ ಬಲವನ್ನ ತಂದ್ಕೊಡುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಈಗ ವೇಗವನ್ನ ಪಡೆದುಕೊಳ್ಳುತ್ತೆ. ಯಶಸ್ಸು ಬರಲು ಪ್ರಾರಂಭವಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹೂಡಿಕೆಗಳು ಉತ್ತಮ ಲಾಭವನ್ನ ನೀಡುವ ಸಾಧ್ಯತೆ ಇದ್ದು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಕೂಡ ಸಿಗುತ್ತೆ. ಈ ಸಮಯದಲ್ಲಿ ಪ್ರಯಾಣವು ಕೂಡ ಪ್ರಯೋಜನಕಾರಿ ಮತ್ತು ಆನಂದದಾಯಕವಾಗಿರುತ್ತೆ. ಆರ್ಥಿಕ ಬಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುವ ನಿರೀಕ್ಷೆ ಕೂಡ ಇಟ್ಕೊಳ್ಬಹುದು. ಸಿಲುಕಿಕೊಂಡಿರುವ ಹಣವನ್ನ ಮರಳಿ ಪಡೆಯುವ ಸಾಧ್ಯತೆ ಇದೆ. ಉದ್ಯಮಿಗಳು ಮಹತ್ವದ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಇದಲ್ಲದೆ ಹೊಸ ವ್ಯವಹಾರವನ್ನ ಪ್ರಾರಂಭಿಸುವ ಆಲೋಚನೆಯು ಕೂಡ ಯಶಸ್ವಿಯಾಗುತ್ತೆ. ಮನೆ ಅಥವಾ ವಾಹನವನ್ನ ಖರೀದಿಸಲಿಕ್ಕೆ ಕೂಡ ಸಾಧ್ಯತೆ ಇದೆ. ಹಲವು ಪ್ರಯೋಜನಗಳನ್ನ ನೀವು ಕಾಣ್ತೀರಾ. ಬಾಕಿ ಇರತಕ್ಕಂಥ ಕೆಲಸಗಳು ಪೂರ್ಣಗೊಂಡು ನೀವು ಸಾಲದಿಂದ ಮುಕ್ತರಾಗುವ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿಯಿಂದ ನಿಮ್ಗೆ ಲಾಭವಾಗುತ್ತೆ. ಅಪೇಕ್ಷಿತ ಉದ್ಯೋಗ ಸಿಗುವ ಸಾಧ್ಯತೆಗಳಿದ್ದು ವಿದೇಶಿ ಪ್ರಯಾಣದ ಅವಕಾಶಗಳು ಸಹ ಉದ್ಭವಿಸಬಹುದು. ಕುಟುಂಬದೊಳಗೆ ಶುಭ ಕಾರ್ಯಗಳು ನಡೆಯುತ್ತೆ ಮತ್ತು ದೀರ್ಘ ಪ್ರವಾಸಗಳು ಸಹ ಪ್ರಯೋಜನಕಾರಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಆರ್ಥಿಕ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದ ಈ ಸಂದರ್ಭ ನಿಮ್ಗೆ ಪ್ರಯೋಜನಕಾರಿ. ಆದಾಯ ಹೆಚ್ಚಾಗಿ ಹಣಕಾಸಿನ ಲಾಭದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಹೊಸ ವಾಹನವನ್ನು ಖರೀದಿಸುವ ನಿಮ್ಮ ಆಸೆ ಈಡೇರುತ್ತೆ.
ಹಠಾತ್ ಲಾಭದ ಸೂಚನೆಗಳಿದ್ದು ಮಾಧ್ಯಮ ಅಥವಾ ಸೃಜನಶೀಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ವಿಶೇಷ ಯಶಸ್ಸನ್ನ ಪಡಿಬಹುದು. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಗೌರವ ಹೆಚ್ಚಿಗೆ ಆಗೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲದರಲ್ಲೂ ಕೂಡ ಸಂಪತ್ತಿನಲ್ಲಿ ಆಗಿರಬಹುದು ಅಥವಾ ಮನೆಯ ವಾತಾವರಣದಲ್ಲಾಗಿರಬಹುದು ಸಮೃದ್ಧಿಯನ್ನ ಹೊಂದುತ್ತಾ ಹೋಗ್ತೀರಾ. ಈ ಅವಧಿಯಲ್ಲಿ ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನ ನಿರೀಕ್ಷೆ ಮಾಡಬಹುದು. ಹೊಸ ವಸ್ತುವನ್ನ ಕೂಡ ಖರೀದಿ ಮಾಡ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ವಿಶೇಷ ಪ್ರಯೋಜನಗಳನ್ನ ಪಡೆಯೋದ್ರಿಂದ ಕೆಲಸದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಗೌರವವನ್ನ ಹೆಚ್ಚು ಮಾಡ್ಕೊಳ್ತೀವಿ. ಸಂತೋಷ ಮತ್ತೆ ಸಮೃದ್ಧಿಯಲ್ಲಿ ಗಮನಾರ್ಹ ಹೆಚ್ಚಳವನ್ನ ಕಾಣೋದ್ರಿಂದ ಮನೆಯಲ್ಲಿ ಶುಭ ಚಟುವಟಿಕೆಗಳು ನಡೆಯೋದ್ರಿಂದ ಉದ್ಯೋಗ ಹುಡುಕ್ತಿರೋರಿಗೆ ಶೀಘ್ರದಲ್ಲೇ ಅವ್ರ ಇಚ್ಛೆಯ ಉದ್ಯೋಗ ಸಿಗೋದ್ರಿಂದ ನೀವು ಸಾಕಷ್ಟು ನೆಮ್ಮದಿಯನ್ನ ಕಂಡ್ಕೊಳ್ತೀರಾ. ಸಮಾಜದಲ್ಲಿ ನೀವು ಹಳೆಯ ಹೂಡಿಕೆಗಳಿಂದ ಲಾಭವನ್ನ ಪಡ್ಕೊಳ್ಳೋದ್ರಿಂದ ಸಾಕಷ್ಟು ವರ್ಚಸ್ಸನ್ನ ಹೆಚ್ಚಿಸ್ಕೊಳ್ತೀರಾ. ಸೃಜನಶೀಲ ಕೆಲಸಕ್ಕೆ ಈ ಸಂದರ್ಭ ಅತ್ಯುತ್ತಮವಾಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನೀವು ಈ ಒಂದು ಸಂದರ್ಭದಲ್ಲಿ ಗುರುಬಲ ಚೆನ್ನಾಗಿರೋದ್ರಿಂದ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಯ ಯೋಗ ಕೂಡ ಕೂಡಿ ಬಂದಿದೆ. ನೀವು ಇಷ್ಟಪಟ್ಟವರನ್ನೇ ಮದುವೆ ಆಗಬಹುದು. ವೃತ್ತಿ ಜೀವನದ ಬೆಳವಣಿಗೆ ಆರ್ಥಿಕ ಯಶಸ್ಸಿಗೆ ಕಾರಣವಾಗಬಹುದು. ಸ್ನೇಹಿತರಿಂದ ಬೆಂಬಲವನ್ನ ಪಡ್ಕೊಳ್ತೀರಾ. ನಿಮ್ಮ ತೊಂದರೆಗಳು ಕೊನೆ ಆಗತ್ತೆ. ಹೆಚ್ಚಿನ ಆದಾಯವು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತೆ. ವ್ಯವಹಾರದಲ್ಲಿ ಲಾಭ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುತ್ತೆ. ಸಂಪತ್ತು ಹೆಚ್ಚಿಗೆ ಆಗಿ ನಿಮ್ಮ ಆಸೆಗಳು ಕೂಡ ಈಡೇರ್ತಾ ಹೋಗುತ್ತೆ ಅಂತ ಹೇಳಬಹುದು. ಹೆಚ್ಚಿದ ಆದಾಯ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದ್ರಿಂದ ಮತ್ತೊಂದು ಕಡೆ ಹೂಡಿಕೆ ಮಾಡುವಲ್ಲಿ ನೀವು ಹೆಚ್ಚಿನ ಮನೋಸ್ಥಿತಿಯನ್ನ ಬೆಳೆಸ್ಕೊಳ್ತೀರಾ ಅಂತ ಹೇಳಬಹುದು. ಈ ಹೂಡಿಕೆಗಳು ನಿಮಗೆ ಭವಿಷ್ಯದಲ್ಲಿ ಮತ್ತಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಲಾಗ್ತಾ ಇದ್ದು ಬಹಳಷ್ಟು ವರ್ಷಗಳಾಯ್ತು ಮದುವೆಯಾಗಿ, ಆದ್ರೆ ಮಗುವಿನ ಆಗಮನ ಇಲ್ಲ. ಮನೆಯಲ್ಲಿ ಮಗುವಿನ ಒಂದು ಸದ್ದು ನಮ್ಗೆ ತುಂಬಾನೇ ನೆಮ್ಮದಿಯನ್ನ ತಂದ್ಕೊಡುತ್ತೆ ಅಂತ ಕೇಳ್ತಕ್ಕಂಥವರಿಗೆ ಈ ಒಂದು ಸಂದರ್ಭದಲ್ಲಿ ಮಗುವಿನ ನಗು ಕೇಳಿಸುವ ಸಂದರ್ಭ ಹತ್ರ ಬರ್ತಾ ಇದೆ ಅಂತ ಹೇಳಬಹುದು. ಉದ್ಯಮಿಗಳು ಮತ್ತು ವೃತ್ತಿಪರರು ಹೆಚ್ಚಿನ ಲಾಭವನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತಾರೆ. ನೀವು ಯಾರಿಗಾದ್ರೂ ಹಣವನ್ನ ಸಾಲವಾಗಿ ನೀಡಿದ್ರೆ ಅದನ್ನ ಮರಳಿ ಪಡೆಯುವ ಸಾಧ್ಯತೆ ಕೂಡ ಇದೆ. ಕಾರ್ಮಿಕ ವರ್ಗವು ಸಹೋದ್ಯೋಗಿಗಳು ಮತ್ತು ಹಿರಿಯರಿಂದ ಬೆಂಬಲವನ್ನ ಪಡ್ಕೊಳ್ತಾರೆ. ಉದ್ಯೋಗಿಗಳನ್ನ ಬದಲಾಯಿಸಲು ಕೂಡ ಅವಕಾಶ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಒಬ್ಬ ಮಾರ್ಗದರ್ಶಕ ಕೂಡ ಬರ್ತಾರೆ. ಇದರಿಂದಾಗಿ ನಿಮ್ಮ ಜೀವನ ಬದಲಾಗತ್ತೆ. ಕಳೆದ ಹಲವಾರು ದಿನಗಳಿಂದ ಸ್ಥಗಿತಗೊಂಡಿದ್ದಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ನೀವು ಪೂರ್ಣಗೊಳಿಸ್ತೀರಾ ಅಂತ ಹೇಳಬಹುದು. ಕುಟುಂಬ ಜೀವನದಲ್ಲಿ ಅಥವಾ ಕುಟುಂಬ ಮಟ್ಟದಲ್ಲಿ ಸಂತೋಷ ಮತ್ತೆ ತೃಪ್ತಿಯನ್ನ ನೀವು ಪಡ್ಕೊಳ್ತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದ್ದು ಧಾರ್ಮಿಕ ಯಾತ್ರೆಗಳನ್ನ ಕೂಡ ನೀವು ಕೈಗೊಳ್ತೀರಾ. ಹೂಡಿಕೆಗಳಿಂದ ಹಠಾತ್ ಆರ್ಥಿಕ ಲಾಭ ದೊರೆಯುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಸಂದರ್ಭ ಇದಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನ ಪಡೆದುಕೊಳ್ತೀರಾ. ಒಳ್ಳೆಯ ಸುದ್ದಿ ಕೂಡ ಕೇಳ್ತೀರಾ. ಹಣಕ್ಕೆ ಸಂಬಂಧಿಸಿದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ. ಆರ್ಥಿಕ ವಿಚಾರದಲ್ಲಿ ಹೆಚ್ಚಿನ ಪರಿಹಾರ ಸಿಗುತ್ತೆ. ಸಂವಹನ ಕೌಶಲ್ಯಗಳು ಹೆಚ್ಚಾಗುತ್ತೆ. ಕೆಲವು ತಿಂಗಳಿನಿಂದ ನೀವು ಕಾಯ್ತಿದ್ದ ಅವಕಾಶಗಳು ಈಗ ಒದಗಿ ಬರುತ್ತೆ. ಪೋಷಕರು ಮತ್ತು ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ವೃತ್ತಿ ರಂಗದಲ್ಲಿ ಆಹ್ಲಾದಕರ ಅನುಭವವನ್ನ ಅನುಭವಿಸ್ತೀರಾ. ನಿಮ್ಮ ಸಂತೋಷ ಕೂಡ ದ್ವಿಗುಣಗೊಳ್ಳುತ್ತೆ. ಇದೆಲ್ಲವೂ ಕೂಡ ಈ ಒಂದು ಜೂನ್ 15ರ ಅಧಿಕ ಅಮಾವಾಸ್ಯೆ ಮುಗಿದ ಮುಂದಿನ 12 ವರ್ಷಗಳಲ್ಲಿ ಈ 8 ರಾಶಿಯವರು ಪಡಿತಕ್ಕಂಥ ಅದ್ಭುತ ಧನಲಾಭದ ಅವಕಾಶಗಳಾಗಿದೆ. ಆ ಅದ್ಭುತ ಧನಲಾಭ ಹಾಗೆ ಬೇಡ ಅಂದ್ರೂ ದುಡ್ಡನ್ನ ಪಡಿತಿರ್ತಕ್ಕಂಥ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ, ಧನುರ್ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಮೇಷ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.